ಪಿತೂರಿ ಮಾಡ್ತಾ ಇವೆ ಮತ್ತು ಏನು ಕೇಂದ್ರದ ಇವೆಲ್ಲ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಅರಾಜಕತೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾಭಿಮಾನಿ ಸಮಾವೇಶ ಮಾಡ್ತಾರೆ. ತಪ್ಪಿಸ್ಕೊಳ್ಳಿಕ್ಕೆ ನೋಡಿ, ಶಕ್ತಿ ಪ್ರದರ್ಶನ ನಾವು ಶಕ್ತಿ ಪ್ರದರ್ಶನ ಮಾಡಬೇಕೇ ಬೆಂಗಳೂರಲ್ಲೇ ಮಾಡ್ತಿದ್ವಿ. ನೋಡಿ, ಇಲ್ಲಿ ರಾಯಚೂರಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ತಮಗೆ ಗೊತ್ತಿರೋ ಹಾಗೆ ಇದು ಮೂಢ ಪ್ರಕರಣ, ಇದು ಏನೂ ಇಲ್ಲ. ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕಿದ್ರೆ ಏನು ಸಿಗುತ್ತೆ? ಆ ರೀತಿ ಇವತ್ತು ಬಿಜೆಪಿಯವರು ಅವರು ಅಧಿಕಾರದಲ್ಲಿದ್ದಾಗ 4 ವರ್ಷ ಈ ರಾಜ್ಯ ಹೇಗೆ ಯಾವ ರೀತಿ ವ್ಯವಸ್ಥಿತವಾಗಿ ಲೂಟಿ ಹೊಡೆದಿದ್ರು ಅದನ್ನು ಈ ರಾಜ್ಯದ ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ. ಅವ್ರ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಸರ್ಕಾರದ ಮೇಲೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಮತ್ತು ಮುಖ್ಯಮಂತ್ರಿಗಳು ಸುದೀರ್ಘ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಒಬ್ಬ ರಾಜಕಾರಣಿ ಅವರ ತೇಜೋದಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಅದರಿಂದ ಏನೂ ಆಗೋದಿಲ್ಲ. ನೋಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಅವರು ಆತ್ಮಸಾಕ್ಷಿ, ನಾನು ಗಟ್ಟಿಯಾಗಿದ್ದೀನಿ, ನಾನು ಯಾವುದು ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಯಾವುದು ಇಲ್ಲ. ನೋಡಿ, ಸಾರ್ವಜನಿಕ ಜೀವನದಲ್ಲಿ ಯಾವುದೋ ಒಂದು ಜನ ಒಂದು ಬಟ್ ತೋರಿಸಿದಾಗ ನಾವು ಜನರ ನಿರೀಕ್ಷೆ ಅಂತ ನಡ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ತಪ್ಪಿಲ್ಲ, ಅವ್ರು ಎಂಟೈಟಲ್ಡ್ ಇದ್ದರೂ ಅವರು ತಗೊಂಡಿದ್ದಕ್ಕೆ ಅವರು ಈಗ ಸಾರ್ವಜನಿಕ ಇದರಲ್ಲಿ ಅವರು ಅದನ್ನು ಸವಾಲು ಮಾಡಿದ್ದಾರೆ, ಅದಕ್ಕೆ ಹಿಂದಿರುಗಿಸಿದ್ದಾರೆ ನೈತಿಕ ಇದರಿಂದ. ಈ ರೀತಿ ಅಲ್ಲಲ್ಲ, ತಪ್ಪಾಗಿಲ್ಲ, ಸರಿ ಮಾಡಿದ್ದನ್ನೇ ಇದು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಬೇಡ ಬೇಡ ಅದು ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಕೊಟ್ಟಿದ್ರಲ್ಲಿ ಏನು ತಪ್ಪಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಆರೋಪ ಮಾಡಿದ್ದು ಜನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ನೀವು ಹೆಂಗ್ ವಾಪಸ್? ಇಲ್ಲ, ಬಿಜೆಪಿಯವರು ಜನರಲ್ಲಿ ತಪ್ಪು ಭಾವನೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸೈಟ್ ಕೊಟ್ಟಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅದು ಜನ ಮರಿಬಾರ್ದು. ಇವತ್ತು ನಮ್ಮ ಸರ್ಕಾರ ಇರಲಿಲ್ಲ, ಅವರ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಮೂಡ ಅವರಿಗೆ ಇವ್ರ ಎಂಟೈಟಲ್ಮೆಂಟ್ ಇದೆ ಅಂತ ಕೊಟ್ಟಿದ್ದನ್ನ ಅದೇ ಒಂದು ಬಹಳ ದೊಡ್ಡ ತಪ್ಪಾಗಿದೆ ಅನ್ನತಕ್ಕಂಥ ರೀತಿಯಲ್ಲಿ ಅದನ್ನ ಬಿಂಬಿಸ್ತಾ ಇರೋದ್ರೆ ಅದಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅದು ತಪ್ಪೇನಿಲ್ಲ. ಅದು ಇಡಿ ಕೇಸ್ ಮೇಲೆ ನಾವು ಇಲ್ಲ ಸೈಟ್ ವಾಪಸ್ ಕೊಟ್ಟ ಮೇಲೆ ಇಡಿ ಕೇಸ್ ಮಾಡಿದ್ದಾರೆ.